ನಾಡಿನ ರೈತ ಜ್ಯೋತಿ, ಜಲಕಂದ ಮಲ್ಲ, ರೈತ ಮನೆಯ ಆಶಾ ಕಿರಣ, ರೈತ ಚೇತನ, ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಗ್ರಾಮ ಸುಧಾರಕ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ವೀಕ್ಷಕರೇ, ರೈತ ಹಾಗೂ ಕೂಲಿ ಕಾರ್ಮಿಕರ ಏಳಿಗೆಗಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಅರ್ಪಿಸಿದ ಅಪ್ರತಿಮ ಹೋರಾಟಗಾರ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ಧ್ಯೇಯವಾಕ್ಯವನ್ನು ಜೀವಂತವಾಗಿರಿಸಿಕೊಂಡು ಮಹಾನಾಯಕ ದಿವಂಗತ ರಮೇಶಣ್ಣ ಗಡದನ್ನವರ 64ನೇ ಜಯಂತ್ಯೋತ್ಸವ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ರೈತೋತ್ಸವ ಕಾರ್ಯಕ್ರಮ ಐತಿಹಾಸಿಕವಾಗಿ ನಡೆಯುತ್ತಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ದಿನಾಂಕ 12/4/2026ರಂದು ಈ ಮಹತ್ವದ ಕಾರ್ಯಕ್ರಮ ಜರುಗಲಿದೆ. ಈ ಕುರಿತು ರೈತ ಹೋರಾಟಗಾರರು ಮತ್ತು ರೈತಪರ ಚಿಂತಕರಾದ ಬಸವಂತ ಕಾಂಬಳೆಯವರು ಮಾತನಾಡಿ, ದಿವಂಗತ ರಮೇಶಣ್ಣ ಗಡದನ್ನವರ ಸೇವೆ, ಹೋರಾಟ ಮತ್ತು ರೈತಪರ ಪರವಾದ ಕೊಡುಗೆಗಳನ್ನು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ರೈತೋತ್ಸವ ಹಾಗೂ 64ನೇ ಹುಟ್ಟುಹಬ್ಬದ ಅಂಗವಾಗಿ ನಾಡಿನ ರೈತ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾತನಾಡಿ ಮನವಿ ಮಾಡಿದರು. ಒಟ್ಟಿನಲ್ಲಿ ರೈತರ ಹಿತಕ್ಕಾಗಿ ಹೋರಾಡಿದ ಮಹಾನ್ ನಾಯಕ ಸ್ಮರಣಾರ್ಥ ನಡೆಯುತ್ತಿರುವುದು ಈ ಕಾರ್ಯಕ್ರಮದ ಗ್ರಾಮದ ಮಟ್ಟದಲ್ಲಿ ಹೊಸ ಚೈತನ್ಯ ಮತ್ತು ಹಬ್ಬ ಆಚರಿಸುವಂತ ಮೂಡಿ ಬರುತ್ತಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಥಳೀಯ ಸುದ್ದಿ, ಸಾಂಸ್ಕೃತಿಕ ಸುದ್ದಿ ಮತ್ತು ಕ್ರೀಡೆಗಳ ಸುದ್ದಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ತಾರೀಕು ಈ ನಾಡಿನ ಹೋರಾಟಗಾರರಾಗಿರ್ತಕ್ಕಂಥ ರೈತಪರ ಚಿಂತಕರು ರಮೇಶಣ್ಣ ಗಡದನವರ ಹುಟ್ಟಹಬ್ಬ ಮತ್ತು ಅವರ ಸ್ಟ್ಯಾಚು ಅಂದ್ರ ಅವ್ರ ಮೂರ್ತಿ ಉದ್ಘಾಟನೆ ಐತಿ. ಈ ನಾಡಿನ ಸಮಸ್ತ ಎಲ್ಲಾ ರೈತರು ಆ ಕಾರ್ಯಕ್ರಮಕ್ಕೆ 12ನೇ ತಾರೀಕು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆ ಬರ್ಬೇಕಂತೇಳಿ ಎಲ್ಲಾ ರೈತರ ಒಂದು ವಿನಂತಿ. ಯಾಕಂದ್ರ ಇದು ಪಕ್ಷ ಪಾರ್ಟಿ ಅಂತಲ್ಲ, ಇದು ರೈತರ ಪಾರ್ಟಿ. ರೈತರ ಪರ ಹೋರಾಟಗಾರರಾಗಿರ್ತಕ್ಕಂಥ ರಮೇಶಣ್ಣ ಗಡದನ ಅವ್ರ ಕಾರ್ಯಕ್ರಮಕ್ಕೆ ಎಲ್ಲಾರು ಜನ ಹೆಚ್ಚಿನ ಸಂಖ್ಯೆ ಎಲ್ಲಾ ಹಳ್ಳಿಯಿಂದ ಹೆಚ್ಚಿನ ಸಂಖ್ಯೆ ಪಾಲ್ಗೊಳ್ಬೇಕಂತೇಳಿ ಎಲ್ಲಾ ರೈತರಲ್ಲಿ ವಿನಂತಿ. ಎಲ್ಲಾ ರೈತರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಾಳೆ 12ನೇ ತಾರೀಕು ರಮೇಶಣ್ಣ ಗಡದನವರ ರಾಜ್ಯೋತ್ಸವ ಕಾರ್ಯಕ್ರಮ ಏನು ರೈತೋತ್ಸವ ಕಾರ್ಯಕ್ರಮ ನಡೀತೈತಿ. ಆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಬರ್ತಾರ. ಪರಮ ಪೂಜ್ಯ ಬಸವಾದೇಶರು ನಮ್ಮ ಶಿರೋಳ ಗ್ರಾಮದ ಪರಮ ಪೂಜ್ಯರು ಅವರು ಬರ್ತಾರ. ಆಮೇಲೆ ಮರಿಗುದ್ದಿ ನಿರ್ಪಾದೇಶ್ವರ ಆಜಾರ್ ಬರ್ತಾರ. ಶಿರೋಳ ಶಂಕರಣ್ಣ ಸ್ವಾಮಿಗಳು ಬರ್ತಾರ. ಆಮೇಲೆ ವಸ್ತ್ರದ ವಕೀಲರ ರೈತ ಪರ ಚಿಂತಕರು, ರೈತ ಪರ ಯಾವತ್ತು ಬಹಳ ಜವಾಬ್ದಾರಿ ಹೊತ್ತು ರೈತರ ಪರ ಚಿಂತಕರಾಗಿರ್ತಕ್ಕಂಥವ್ರು ವಸ್ತ್ರದ ವಕೀಲರು ಬರ್ತಾರ. ರೈತ ಪರ ಹೋರಾಟಗಾರರಾಗಿರ್ತಕ್ಕಂಥ ಹಿರಿಯ ನಾಯಕರು ನಮ್ಮ ಸುಭಾಷಣ್ಣ ಸಿರ್ಬೂರ್ ಅವ್ರದಾರ. ಹಿಂಗೆಲ್ಲ ರಾಕೇಶಣ್ಣ ಗಡದನ್ ಅವರು, ಆಮೇಲೆ ನಮ್ಮ ನಾಡಿನ ಈಗ ಭಾಗದ ಹಿರಿಯರಾಗಿರ್ತಕ್ಕಂಥ ಹನುಮಂತನ ಪಾಟೀಲ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರ. ಆ ನಾಡಿನ ಎಲ್ಲಾ ರೈತರಿಗೆ ವಿನಂತಿ ಹೇಳುದಿಷ್ಟೇ, ಒಬ್ಬ ಕಾಡ್ ಸಿದ್ದೇಶ್ವರ ಏನು ಗುಡಿಯಿಂದ ಈ ಕರಾಸಿನವರೆಗೆ ಒಂದು ಮೆರವಣಿಗೆ ಇರ್ತತಿ. ಎಲ್ಲಾ ಈ ನಾಡಿನ ಸಮಸ್ತ ರೈತ ಬಂಧುಗಳು, ಹೆಣ್ಣು ಮಕ್ಕಳು, ತಾಯಂದ್ರು, ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ಎಲ್ಲರಲ್ಲಿ ಒಂದು ವಿನಂತಿ. ಎಲ್ಲರಿಗೂ